ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಎಲ್ಲ ಅನ್ನದಾತ ಬಂಧುಗಳಿಗೆ, ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಮಿತ್ರರಿಗೆ ಜೈ ಜವಾನ್, ಜೈ ಜವಾನ್. ಆತ್ಮೀಯ ಕನ್ನಡ ನಾಡಿನ ಸಮಸ್ತ ನಾಗರಿಕರಿಗೆ ನಮಸ್ಕಾರ. ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಯಣ್ಣಂಗೂರು ಗ್ರಾಮದಲ್ಲಿದ್ದೀವಿ. ಯಾಕೆ ಇವತ್ತು ಈ ಸಂದರ್ಭದಲ್ಲಿ ನಾವು ಲೈವ್ ಬಂದಿದ್ದೀವಿ ಮತ್ತೆ ಈ ಒಂದು ಭಾಷಣವನ್ನ ಮಾಡ್ತಾ ಇದ್ದೀವಿ ಅಂತಾದ್ರೆ, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ಸುಮಾರು 2823 ಎಕರೆ ಭೂಮಿಯನ್ನ ಸರ್ಕಾರ ಇವತ್ತು ಏನು ರೈತರ ಫಲವತ್ತಾದ ಭೂಮಿಯನ್ನ ಕಿತ್ಕೊಳ್ತಾ ಇದೆ, ಅವರ ಹಕ್ಕನ್ನ ಮೊಟಕುಗೊಳಿಸ್ತಾ ಇದೆ. ಇದರ ವಿರುದ್ಧ ದಿನಾಂಕ ಏನು 17/8/2026 ಬರುವ ಸೋಮವಾರ ಕೆಆರ್ಎಸ್ ಪಕ್ಷದ ರಾಜ್ಯ ಗೌರವಾಧ್ಯಕ್ಷರಾದಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದಂತ ನಮ್ಮ ಭಕ್ತರಹಳ್ಳಿ ಬೈರೇಗೌಡರು ಅವರ ನೇತೃತ್ವದಲ್ಲಿ ಜಂಗಮಕೋಟೆ ಸರ್ಕಲ್ನಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಾವಿರಾರು ಬೈಕ್ನಲ್ಲಿ ಏನು ನಡೆಯುತ್ತಿರುವ ಬೈಕ್ ಜಾಥಾ ಕಾರ್ಯಕ್ರಮಕ್ಕೆ ಯಣ್ಣಂಗೂರಿನ ಸಮಸ್ತ ಅನ್ನದಾತರಿಗೆ, ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಕಾರ್ಯಕ್ರಮದ ಮಾಹಿತಿ ಕೊಡಬೇಕು, ಅವರನ್ನ ಪ್ರೀತಿಯಿಂದ ಆಹ್ವಾನಿಸಬೇಕನ್ನ ಕಾರಣಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿದ್ದು. ಈ ಸಂದರ್ಭದಲ್ಲಿ 2023ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ನಮ್ಮ ಪಕ್ಷದ ಮುಖಂಡರಾದಂತ ನಮ್ಮ ಗೌಡರು ಕೆಂಪೇಗೌಡರಿದ್ದಾರೆ. ಹಾಗೆ ನಮ್ಮ ಪಕ್ಷದ ಸೈನಿಕರು ಹಾಗೂ ದೇಶವನ್ನ ಕಾಯ್ದಂತ ಮಾಜಿ ಸೈನಿಕರು ಬಿಎಸ್ಎಫ್ ಹೋದರಾದಂತ ನಮ್ಮ ಚಂದ್ರಶೇಖರ್ ಅವರಿದ್ದಾರೆ. ಹಾಗೆ ನನ್ನ ಎಡಭಾಗದಲ್ಲಿ ರೈತ ಮುಖಂಡರಾಗಿರ್ತಕ್ಕಂಥ ಆನಂದ್ ಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮ ಪಕ್ಷದ ಶಿಡ್ಲಘಟ್ಟ ತಾಲೂಕು ಉಸ್ತುವಾರಿಯಾದಂತಹ ಮಂಜುನಾಥ್ ಅವರಿದ್ದಾರೆ. ಹಾಗೆ ನಮ್ಮ ರೈತರಾದಂತ ರಂಗನಾಥ್ ಅವರು, ಅಮರನಾರಾಯಣ ಸ್ವಾಮಿ ಅವರು, ಪಿಳ್ಳೇಗೌಡರು, ಶ್ರೀರಾಮ್ ಅವರು, ಚಂದ್ರೇಗೌಡರು, ವೆಂಕಟರಮಣಪ್ಪ ಅವರು, ಮಂಜುನಾಥ್ ಅವರು, ಕೃಷ್ಣಪ್ಪ ಅವರು, ಸುರೇಶ್ ಅವರು, ಹರೀಶ್ ಅವರು, ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹಾಗೆ ಎಲ್ಲರೂ ಕೂಡ ಇವರು ಯಣ್ಣಂಗೂರು ಗ್ರಾಮದ ರೈತರು, ಅನ್ನದಾತರು, ಕೃಷಿ ಕಾರ್ಮಿಕರು. ಸ್ನೇಹಿತರೆ, ಒಂದು ವಿಚಾರ, ನಾನು ನಿನ್ನೆ ಒಂದು ಲೈವ್ ಬಂದಿದ್ದೆ. ಏನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹೋರಾಟ ಹೆಂಗಿತ್ತು ಅಂತ ಅನ್ನೋದನ್ನ ತೋರಿಸಿದ್ದೆ. ಯಾವ ತರ ಇತ್ತು ಹೋರಾಟ ಅಂತಂದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೆ ಹಸುಗಳನ್ನ ಕಟ್ಟಿ, ದನ ಕರುಗಳನ್ನ ಕಟ್ಟಿ, ಅದಕ್ಕೆ ಮೇವನ್ನು ಸಂಗ್ರಹ ಮಾಡಿ, ಅಲ್ಲೇನೆ ಹಾಲುಗಳನ್ನ ಕರೆದು, ಅಲ್ಲಿನೇ ರೈತರು ಬೆಳೆದಂತ ಏನು ತರಕಾರಿಗಳನ್ನ ಮಾರಾಟ ಮಾಡಿ, ಅಲ್ಲಿ ಬಂದಂತ ತ್ಯಾಜ್ಯ ಅಥವಾ ಹಸುಗಳಿಂದ ಬಂದಂತ ಒಂದು ಏನು ಗೊಬ್ಬರವನ್ನ ಅದೇ ಕಾಂಪೌಂಡ್ಗೆ ಸುರಿದು 150 ದಿನಗಳಿಂದ ಹೋರಾಟವನ್ನ ಅಂದುಕೊಂಡಿದ್ದಾರೆ. ಯಾಕೆ ಹೋರಾಟ ಮಾಡಬೇಕು ಈ ರೈತರು? ಯಾಕೆ ಇಂಥ ಉಗ್ರ ರೂಪದ ಹಾಗೆ 150 ದಿನಗಳ ಹೋರಾಟ ಮಾಡಬೇಕಾಗ್ತಾ ಇದೆ ಅಂತಂದ್ರೆ, ಇವತ್ತು ಭ್ರಷ್ಟ ಸರ್ಕಾರ, ದರಿದ್ರ ಸರ್ಕಾರ, ರೈತ ವಿರೋಧಿ ಸರ್ಕಾರ, ರೈತರ ಅದರಲ್ಲೂ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಸುಮಾರು 2823 ಎಕರೆ ಭೂಮಿಯನ್ನು ಇವತ್ತು ಏನ್ ಮಾಡ್ತಾ ಇದೆ, ಕಸಿದುಕೊಳ್ತಾ ಇದೆ. ಏನು ಬಿಡದಿ ಹೋರಾಟ ನಡೀತಾ ಇದೆಯಲ್ಲ, ಅದೇ ಮಾದರಿಯಲ್ಲಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ ಹೋರಾಟ ನಡೀತಾ ಇದೆ. ಅದು 150 ದಿನಗಳಿಂದ ಮಳೆ ನೋಡ್ತಾ ಇಲ್ಲ, ಚಳಿ ನೋಡ್ತಾ ಇಲ್ಲ, ಬಿಸಿಲು ನೋಡ್ತಾ ಇಲ್ಲ, ಗಾಳಿ ನೋಡ್ತಾ ಇಲ್ಲ. ಅವೆಲ್ಲವನ್ನ ಲೆಕ್ಕಿಸಿದೆ. ರೈತರು ಉಳಿಬೇಕು, ರೈತರ ಭೂಮಿಯನ್ನ ಇವತ್ತು ಕಾಪಾಡಬೇಕು, ರೈತರ ಹಕ್ಕುಗಳು ಇವತ್ತು ಶಾಶ್ವತವಾಗಿ ಏನು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ರೈತರೆಲ್ಲರೂ ಸೇರಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ರೈತರಿದ್ರೆ ಜಗತ್ತು, ರೈತರಿದ್ರೆ ದೇಶ, ರೈತರಿದ್ರೆ ಇವತ್ತು ಇಡೀ
ಬೆಳೀತಾರೆ. ಏನ್ ಬೆಳೀತಾರಪ್ಪ ಇಲ್ಲಿ ಬೆಳೆ? ಶುಂಠಿ, ಹೂವು, ತರಕಾರಿ, ಮೆಕ್ಕೆಜೋಳ, ಈರುಳ್ಳಿ, ರೇಷ್ಮೆ, ಯಥೇಚ್ಛವಾಗಿ ರೇಷ್ಮೆ ಬೆಳೆಯುವಂತ ಈ ಭೂ ಪ್ರದೇಶಕ್ಕೆ ಕೈ ಹಾಕಿದ್ರಲ್ಲ ಈ ರೈತರು, ಅಂದರೆ ಈ ಸರ್ಕಾರಗಳು. ಇವ ರೈತ ವಿರೋಧಿ ಸರ್ಕಾರಗಳು, ರೈತ ಜೀವನದ ಜೊತೆ ಚೆಲ್ಲಾಟ ಆಡುವಂತ ಸರ್ಕಾರಗಳು. ಇವತ್ತು ರೈತರ ಹಕ್ಕನ್ನ ಕಿತ್ಕೊಂಡು ನೀವು ಸಾಧನೆ ಮಾಡುವಂತಾದರೂ ಏನು? ಇವತ್ತು ಎಷ್ಟೋ ಕುಟುಂಬಗಳು ಅವರ ಭೂಮಿಯನ್ನ ಕಿತ್ಕೊಂಡ್ರೆ ಇವತ್ತು ಎಷ್ಟೋ ಕುಟುಂಬಗಳು ಬೀದಿಗೆ ಬರ್ತವೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಂತ ಕುಟುಂಬಗಳು ಇವತ್ತು ಜೀವನಕ್ಕಾಗಿ ಯಾವ ದೊಡ್ಡ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ, ಡೆಲ್ಲಿಗೆ ಹೋಗ್ಬೇಕಾಗುತ್ತೆ, ಮುಂಬೈಗಂತ ದೊಡ್ಡ ಪ್ರದೇಶಗಳಿಗೆ ಜೀವನ ಮಾಡಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಏನು ಭೂ ಸ್ವಾಧೀನವನ್ನ ಸರ್ಕಾರ ಕೂಡಲೇ ಹಿಂಪಡಿಬೇಕು. ಈ ರೈತರ ಜಮೀನನ್ನ ಕೃಷಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಪ್ರಚಾರ ಕಾರ್ಯವನ್ನ ಬರುವ ಸೋಮವಾರ ಜಂಗಮಕೋಟೆ ಸರ್ಕಾರದಿಂದ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ತಾದಂತಹ ಬೈಕ್ ಜಾಥಾ ಕಾರ್ಯಕ್ರಮ ಕೊಟ್ಟವು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಣ್ಣಂಗೂರಿನ ಸಮಸ್ತ ಅವರು ಯುವಕರು, ಮಹಿಳೆಯರು, ಕೃಷಿ ಕಾರ್ಮಿಕರು, ರೈತರು, ಎಲ್ಲಾ ವರ್ಗದ ನಾಗರಿಕರು ಬರಬೇಕು. ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಊರಿಗೆ ಒಂದು ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಆನಂದಣ್ಣವರಿದ್ದಾರೆ. ಅವರು ಕೂಡ ನಿರಂತರವಾಗಿ 150 ದಿನಗಳಿಂದ ಹೋರಾಟವನ್ನು ಮಾಡಿ ಈ ಹೋರಾಟಕ್ಕೆ ಶಕ್ತಿ ತುಂಬಿದಂತವರು ಇದೇ ಊರಿನ ಗ್ರಾಮಸ್ಥರು. ಅವರು ಕೂಡ ಏನಾಗ್ತಾ ಇದೆ, ಅವರ ಬೇಡಿಕೆಗಳೇನು, ಅವರ ಹೋರಾಟದ ಶಕ್ತಿ ಏನು ಅನ್ನುವಂಥದ್ದನ್ನ ಅವರೊಂದು ಮಾತಲ್ಲಿ ಮಾತಾಡಬೇಕಂತ ವಿನಂತಿ ಮಾಡ್ತಾ ಇದ್ರು. ನಮಸ್ಕಾರ. ಈಗ ಹಲವು ಪ್ರತ್ಯೇಕ ಮಾತಾಡಬೇಡ. ನಿಮ್ಮ ಭೂಮಿಯನ್ನು ಯಾಕೆ ಕೊಡ್ತಾ ಇಲ್ಲ? ನನ್ನ ಜಂಗಮಕೋಟೆ ಸರ್ಕಲ್ ಅಲ್ಲಿ ನಿಂತ್ಕೊಂಡಿದ್ವಿ, ಪ್ರಚಾರ ಮಾಡ್ತಾ ಇದೀವಿ. ಅಣ್ಣವರೇ ಬನ್ನಿ ಸೋಮವಾರ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದೆ. ಒಬ್ಬ ರೈತ ಬಂದ, ಏನ್ ಹೋರಾಟ ಮಾಡ್ತೀರಿ? ಹಾಗಾಗಲೇ ನನ್ನ ಮೊಳಗಳಿಗೆ ರೇಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. 1.5 ಕೋಟಿ, 1 ಲಕ್ಷ, 1 ಕೋಟಿ 60 ಲಕ್ಷ, 1 ಕೋಟಿ 70 ಲಕ್ಷ ಅಂತ ಹೇಳಿ ಈಗಾಗಲೇ ರೈತರ ಅಕೌಂಟ್ಗೆ ರೊಕ್ಕ ಹಾಕಿಬಿಟ್ಟಿದ್ದಾರೆ. ನೀವು ಹೋರಾಟ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಹೇಳ್ತಾ ಇದ್ರು. ಇದು ಸತ್ಯನಾ? ರೊಕ್ಕ ಏನಾದ್ರು ನಿಮ್ಗೆ ಸರ್ಕಾರ ಹಾಕೈತಾ? ನೀವು ಭೂಮಿ ಕೊಡ್ಲಿಕ್ಕೆ ಏನಾದ್ರು ತಯಾರಿದ್ದೀರಾ ಅಂತ ಹೇಳಿ? ಯಾಕೆ ಕೊಡಲ್ಲ? ನಮ್ ಜಮೀನು ಹೋಗ್ಬಿಟ್ರೆ ಬೆಳಕಾಗ್ತಿದ್ದಕ್ಕೆ ಒಳ್ಳೆ ರೇಟ್ ಕೊಡ್ತಾರಲ್ಲ, ಒಳ್ಳೆ ರೊಕ್ಕ ಕೊಡ್ತಾರಲ್ಲ, ಇರ್ತೈತೆ ಅದು ದುಡ್ಡು. ಇವತ್ತು ಬರ್ತದೆ, ನಾಳೆ ಹೋಗ್ತೈತೆ. ಇರೋ ಗಂಟೆ ತಿಂತಾರೆ, ಹೋಗ್ತಾರೆ ಬೀದಿ ಅಲ್ಲಿ ಅಷ್ಟೇ. ಮತ್ತೆ ಅವ್ರು ಹೇಳ್ತಾರಲ್ಲ, ಭೂ ಸ್ವಾಧೀನ ಮಾಡ್ಕೊಂಡು ನಾವಿಲ್ಲಿ ಒಳ್ಳೆ ಆಸ್ಪತ್ರೆಗಳನ್ನು ಕಟ್ತೀವಿ, ಒಳ್ಳೆ ರಸ್ತೆಗಳ ನಿರ್ಮಾಣ ಮಾಡ್ತೀವಿ, ಒಳ್ಳೆ ಕಾಲೇಜುಗಳನ್ನ ಕಟ್ತೀವಿ ಅಂತ. ಅದು ಬೇಕಾ ನಿಮ್ಗೆ? ಇದು ಬೇಕಾ? ಜಮೀನು ಬೇಕು, ಅದು ಬೇಡ ನಮಗೆ. ಇವತ್ತಿಲ್ಲ ನಾಳೆ ಬರುತ್ತಾದ್ರೆ ಜಮೀನು ಹೋದ್ರೆ ಸಿಗಲ್ಲ. ಒಟ್ಟಾರೆಯಾಗಿ ನಿಮ್ಮ ವಿರೋಧ ಐತೆ ಇದಕ್ಕೆ. ನೀವಂತೂ ಒಂದು ತುಂಡು ಭೂಮಿ ಕೊಡ್ಲಿಕ್ಕೆ ತಯಾರಿಲ್ಲ. ಕೊಡಲ್ಲ ನಮ್ಮ ಭೂಮಿಯನ್ನು. ನೋಡಿ, ಇವತ್ತು ಮಹಿಳೆಯರು ಕೂಡ ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಅದು ಎಂತ ಹೋರಾಟ, ಎಂತ ಉಗ್ರವಾದ ಹೋರಾಟ ಆದ್ರೂ ಕೂಡ ಮಾಡಕ್ಕೆ ತಯಾರಿದೀವಿ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದೀವಿ ಅಲ್ವಾ? ಈಗ ಯಜಮಾನ್ರೆ, ಸರ್ಕಾರ ಈಗಾಗಲೇ ಎಲ್ಲರ ಅಕೌಂಟ್ಗೆ ರೊಕ್ಕ ಹಾಕಿದ್ದು ಸತ್ಯನ ತಗೊಂಡಿದ್ದಾರೆ. ನಾವು ಮಾತ್ರ ಭೂಮಿ ಮಾತ್ರ ಕೊಡಲ್ಲ. ಒಂದು ತುಂಡು ಭೂಮಿ ಎಲ್ಲ ಒಂದು ಇಂಚು ಕೂಡ ಕೊಡಲ್ಲ. ನಾವು ಭೂಮಿ ಕೊಟ್ಟಾದ್ಮೇಲೆ ನಾವು ಬೀದಿ ಪಾಲಾಗುತ್ತೆ. ಬೀದಿ ಪಾಲಾದ್ರೆ ಜನ ಅಸ್ತವ್ಯಸ್ತಾರೆ. ಈ ಕುಟುಂಬಗಳು ಒಡೆದು ಹೋಗುವಂತ ಸಂದರ್ಭದಲ್ಲಿ ಬರ್ತಾರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ. ನಾವು ಜಮೀನು ಇದ್ರೆ ಮಾತ್ರ ಜೀವನ ಮಾಡೋಕ್ಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡಲ್ಲ. ಕೊಟ್ಕೊಬೋದು, ಪ್ರೋತ್ಸಾಹ ಹೋಗಿರ್ಬೋದು, ಏನ್ ಬೇಕಾದ್ ಮಾಡ್ಕೋಬಹುದು. ಇವತ್ತಿರ್ತದೆ, ನಾಳೆ ಹೋಗ್ತದೆ ರೊಕ್ಕ. ಜಮೀನು ಒಂದು ಸಾರಿ ಕಳ್ಕೊಂಡಾದ್ಮೇಲೆ ಮತ್ತೊಂದು ಸಾರಿ ಬರಬೇಕು. ಆಮೇಲೆ ಅದೇ ರೊಕ್ಕ ಕೊಡ್ತೀನಿ, ಅದೇ ಭೂಮಿ ಸಿಗೋದಿಲ್ಲ. ಬಂಗಾರ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇವತ್ತು ಬಂಗಾರ ಸಾಯಂಕಾಲ ಹೋದ್ರೆ 2 kg ಬಂಗಾರ ಕೊಡ್ಕೊಂಡು ಬರ್ಬೋದು. 10 ಕೋಟಿ ದುಡ್ಡಿದ್ರೆ 10 ಕೋಟಿ ಜಮೀನು ನಮ್ಗೆ ಕೇಳಿದಂತ ಜಮೀನು ಸಿಗೋದಿಲ್ಲ. ನಮಗೆ ಬೇಕಾದಂತ ಜಮೀನು ಸಿಗೋದಿಲ್ಲ. ಫಲವತ್ತಾದ ಭೂಮಿನೇ ಸಿಗೋದಿಲ್ಲ. ನಮ್ಮ ಭೂಮಿ ನಮಗೆ ಸಿಗೋದಿಲ್ಲ. ಒಂದು ಸಾರಿ ಕಳ್ಕೊಂಡಾದ್ಮೇಲೆ ಮತ್ತೊಂದು ಸಾರಿ ಸಿಗೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ವಿರೋಧ ಸಂಪೂರ್ಣ ಅಲ್ಲ ಸರ್.
150 ದಿವಸ 1050 ದಿವಸ ಮಾಡೋಕ್ಕೂ ನಾನು ಸಿಗ್ತೇನೆ. ಯಾವುದೇ ಕಾರಣಕ್ಕೂ ಪ್ರಾಣವನ್ನು ಕೊಟ್ಟೇವೋ ಭೂಮಿ ಮಾತ್ರ ಬಿಡೋದು. ನೋಡಿ, ಪ್ರಾಣ ಹೋದ್ರು ಪ್ರಾಣವನ್ನು ಬಿಟ್ಟೆವು, ಆದ್ರೆ ಭೂಮಿಯನ್ನು ಬಿಡಲಾರೆವು ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇದರಲ್ಲಿಯೇ 2 ಬೆಳೆಗಳಿವೆ ಅಂತ ಕೇಳಿದ್ರೆ ನಾನು ಭೂಮಿ ಕೊಡ್ತೀನಿ ಅಂತ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಒಂದ್ ಕಡೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ನಾವೊಂದ್ ಕಡೆ ಹೋರಾಟ ಮಾಡ್ತಾ ಇದೀವಿ, ಇನ್ನೊಬ್ರು ಯಾರು ಪುಣ್ಯಾತ್ಮರು ಇಲ್ಲ ನಮ್ಮ ಭೂಮಿಯನ್ನು ನಾವು ಕೊಡಕ್ ತಯಾರಿದ್ದೀವಿ, ಸರ್ಕಾರ ತಗೊಳ್ಳಿ ಅನ್ನುವಂಥದ್ದನ್ನ ಮಂಡಿಸ್ತಾ ಇದ್ದಾರೆ. ಅದು ಸತ್ಯನ? ಸತ್ಯ ಇರ್ಬೋದು ಸರ್, ಸತ್ಯ ಇರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬೆರಳಿಕೆ ಎಷ್ಟು ಜನಗಳು ಕೊಡ್ತಾ ಇದ್ದಾರೆ. 80-85 ಭಾಗ ಅಷ್ಟು ಜನ ಕೊಡೋದಿಲ್ಲ, 15 ಭಾಗ ಅಷ್ಟು ಕೊಡ್ಬೋದು. ಅಷ್ಟೇ ಜನ ಇಟ್ಕೊಂಡು ಬೇರೆಯವ್ರನ್ನ ಅವ್ರ ಮುಂದಕ್ಕೆ ಹಾಕೊಂಡು ನಾವು ಕೊಡ್ತಾ ಇದೀವಿ ಅಂತ ಬಂದಿದ್ದಾರೆ. ಎಷ್ಟೋ ಜನ DC ಆಫೀಸ್ ಮುಂದ್ಗಡೆ ಅವರು ಬಲವಾಗಿ ಬೆಳ್ಳಿ ಕೂತಿದ್ದಾರೆ, ನಾವು ವಿರೋಧವಾಗಿ ಕೂತಿದ್ದೀವಿ. ಬಲವಾಗಿ ಕೊಟ್ಟು ಅವ್ರು ಕೊಟ್ಬಿಟ್ಟಿದ್ದಾರೆ, ಈಗಾಗಲೇ ಚೆಕ್ಸ್ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಏನೋ ಊಹಾಪೋಹಗಳು ಹಡಿಸಿದ್ದಾರೆ. ಅವ್ರು ಈಗಾಗಲೇ ಟೆಂಟ್ ಎತ್ಬಿಟ್ಟಿದ್ದಾರೆ. ನಾವು ಇದು ನಮ್ದು ಬೇಡಿಕೆ ಇರೋದಂತ ನಾವು ಟೆಂಟ್ ಎತ್ತೋದಿಲ್ಲ. 1050 ದಿವಸ ಅಲ್ಲ, ಇನ್ನು 10,000 ದಿನ ಆದ್ರೂ ನಾವು ಎತ್ತೋದಿಲ್ಲ. ನೋಡಿ, ಇಂಥ ಒಂದು ಏನು ಬಲವಾದಂತ ನಿರ್ಣಯ, 1 ದಿನ ಅಲ್ಲ, 150 ದಿನ ಅಲ್ಲ, 1,000 ದಿನಗಳಾದ್ರೂ ಕೂಡ ನಾವು ಟೆಂಟ್ ಎತ್ತಲ್ಲ. ನಮ್ಮ ಭೂಮಿಯನ್ನು ನಾವು ಪಡ್ಕೊಳ್ಳುವವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಅನ್ನುವಂತ ಮಾತನ್ನ, ಅದು ಗಟ್ಟಿ ಮಾತು, ಆ ಗಟ್ಟಿ ಮಾತನ್ನ ಇವರು ಆಡ್ತಾ ಇದ್ದಾರೆ. ಹಾಗಾಗಿ ಇಂಥ ರೈತರಿಗೆ ಅನ್ಯಾಯ ಆಗ್ಬಾರ್ದು, ಇಂಥ ರೈತರ ಫಲವತ್ತಾದ ಭೂಮಿ ಸರ್ಕಾರ ವಶಪಡಿಸಿಕೊಳ್ಬಾರ್ದು. ರೈತರು ಇವತ್ತು ಇಡೀ ದೇಶಕ್ಕೆ ಅನ್ನ ಹಾಕುವಂತವರು, ಅವರನ್ನು ಕಾಪಾಡುವಂತ ಕೆಲಸ ಮಾಡಬೇಕನ್ನ ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕ ರಾಷ್ಟ್ರದ ಒಂದು ಪಕ್ಷ ಇಂಥ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಬರುವಂತ ಏನು ದಿನಾಂಕ 17 ಆಗಸ್ಟ್ 2026ರಂದು ಜಂಗಮರಕೋಟೆ ಸರ್ಕಲ್ನಿಂದ ಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನನಗೆ ಅನ್ಸುತ್ತೆ ಒಂದು 30 ಕಿಲೋಮೀಟರ್ ಅನ್ಸುತ್ತೆ. 11 ಹಳ್ಳಿಯ ರೈತರು, 11 ಹಳ್ಳಿಯ ಕೃಷಿ ಕಾರ್ಮಿಕರು, ಯುವಕರು, ವಿದ್ಯಾರ್ಥಿಗಳು, ಹಾಗೆ ಎಲ್ಲ ಅನ್ನದಾತರು ಸೇರ್ಕೊಂಡು ಒಂದು ಬೈಕ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ನೇತೃತ್ವವನ್ನ ನಮ್ಮ ಕೇರಳ ಪಕ್ಷದ ರಾಜ್ಯ ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣಾರೆಡ್ಡಿ ಅವರು ವಹಿಸಿಕೊಂಡಿದ್ದಾರೆ. ಹಾಗೆ ಇನ್ನೋರ್ವ ರೈತ ಮುಖಂಡರಾದಂತಹ ಭಕ್ತರಳ್ಳಿ ಬೈರೇಗೌಡರು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲರ ನೇತೃತ್ವದ ಹೋರಾಟಕ್ಕೆ ಒಂದು ಶಕ್ತಿ ತುಂಬಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂದ್ರೆ ನಿಮ್ಮ ಸಹಕಾರ, ನಿಮ್ಮ ಪಾತ್ರ, ನಿಮ್ಮ ಒಂದು ಪ್ರೆಸೆಂಟೇಷನ್ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ನೋಡ್ತಾ ಇರತಕ್ಕಂಥವ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯರಾಗಿರ್ಬೋದು, ಅಕ್ಕಪಕ್ಕದ ಯಾವುದು ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಈ ಸುತ್ತಮುತ್ತ ಜಿಲ್ಲೆಯ ಜನರು, ಅನ್ನದಾತರು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ಶಕ್ತಿ ತುಂಬಬೇಕು. ಯಾಕಂತಂದ್ರೆ ಇವರು ಚಿಕ್ಕಬಳ್ಳಾಪುರ ಹೋರಾಟ ಅಲ್ಲ, ಇದು ಇಡೀ ಅನ್ನದಾತರ ಹೋರಾಟ. ಯಾಕಂತಂದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ನಾಳೆ ತುಮಕೂರು ಜಿಲ್ಲೆ, ನಾಳೆ ಬೀದರ್ ಜಿಲ್ಲೆ, ನಾಳೆ ಬೆಂಗಳೂರು, ಇನ್ನೊಂದು ದಿನ ರಾಯಚೂರು ಆಗ್ಬೋದು. ಹಾಗಾಗಿ ಇಲ್ಲಿಗೆ ಇಂಥ ಭ್ರಷ್ಟರನ್ನ, ದುಷ್ಟರನ್ನ, ಲೋಫರ್ಗಳನ್ನ, ಲಫಂಗಗಳನ್ನ, ಜನ ವಿರೋಧಿ ಆಡಳಿತ ಮಾಡುವಂತ ಸರ್ಕಾರವನ್ನ ಇವತ್ತು ಈ ಭೂಮಿಯಿಂದ ಒಂದು ಹೆಜ್ಜೆ ಹಿಂದಕ್ಕೆ ಸರಿಸುವಂತ ಕೆಲಸಕ್ಕೆ ನಿಮ್ಮ ಶಕ್ತಿ ಅತ್ಯಮೂಲ್ಯವಾಗಿದೆ. ಹಾಗಾಗಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮವಾರ ದಿನ ಬಂದು ಭಾಗವಹಿಸುವಂತ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಹೆಣ್ಣಂಬೂರು ಗ್ರಾಮಸ್ಥರು ಕೂಡ ಪ್ರತಿಯೊಬ್ಬ ರೈತರು ನಿಮ್ಮ ಏನು ಗಾಡಿ, ಆಟೋ, ಬೈಕು, ಟ್ಯಾಕ್ಸಿ ಏನೆಲ್ಲ ಇದಾವೆ ಅವು ತಂದುಕೊಂಡು ಸಾವಿರಾರು ಜನರು ಸೇರಿ ಒಂದು ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸವನ್ನು ಮಾಡಬೇಕಾಗಿದೆ. ತಾವೆಲ್ಲರೂ ಬನ್ನಿ, ಭಾಗವಹಿಸಿ ಈ ಹೋರಾಟವನ್ನ ಸೋಮವಾರ ಯಶಸ್ವಿಗೊಳಿಸಿ ಅಂತ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ